ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ನಮ್ಮ ಸ್ನೇಹಿತರಾದಂತಹ ಶಿವಕುಮಾರ್ ಹಾಗೂ ಸುಕುಮಾರ್ ಅವರಿಗೆ ನಮಸ್ಕರಿಸುತ್ತಾ, ಏನು ಈ ದಿನ ನಿನ್ನೆ ತಾನೇ ರಾಜ್ ಕೋರ್ ಕಮಿಟಿ ಅಧ್ಯಕ್ಷರಾಗಿ ನಮ್ಮ ಆನಂದ್ ರೆಡ್ಡಿ ಅಣ್ಣವರು ಆಯ್ಕೆಯಾಗಿರುತ್ತಾರೆ. ಇದಕ್ಕೆ ನಮ್ಮ ದೇವೇಗೌಡ ಅಪ್ಪಾಜಿಯವರಿಗೆ ಮತ್ತು ಅದೇ ರೀತಿ ನಮ್ಮ ಕುಮಾರಸ್ವಾಮಿ ಅಣ್ಣವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಎರಡನೇ ವಿಷಯ ಏನಪ್ಪ ಅಂತಂದರೆ, ನಾಳೆ ನಮ್ಮ ಆನಂದ್ ರೆಡ್ಡಿನವ್ರದ್ದು ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀವಿ. ನಾಳೆ ಸಂಜೆ ಒಂದು 7 ಗಂಟೆಗೆ, ಸುಮಾರು ಒಂದು 7 ಗಂಟೆಗೆ ಅದ್ದೂರಿಯಾಗಿ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೀವಿ. ದಯವಿಟ್ಟು ನನ್ನ ಸ್ನೇಹಿತರು ಹಾಗೂ ನಮ್ಮ ಪಂಚಾಯಿತಿ ಹಿರಿಯರು ಕಿರಿಯರು ಎಲ್ಲರೂ ಆಗಮಿಸಬೇಕಾಗಿ ಕೋರುತ್ತೇನೆ. ಅದೇ ರೀತಿ ನಮ್ಮ KVS ಅಪ್ಪಾಜಿಯವರು, ನಮ್ಮ ಮಾರ್ಗದರ್ಶಿಗಳಾದಂತಹ MR ಮುರಳಿನವರು, ಅದೇ ರೀತಿ ಸನ್ಮಾನ್ಯ ಶ್ರೀ ಸಮೃದ್ಧಿ ಮಂಜಣ್ಣವರ ನೇತೃತ್ವದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಅದಕ್ಕೆ ನಾವು ಪ್ರತಿಯೊಂದಕ್ಕೂ ಸ್ಪಂದಿಸ್ತಾ ಹೋಗ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಮೊನ್ನೆ ತಾನೇ ಸಮೃದ್ಧಿ ಮಂಜಣ್ಣವ್ರಿಗೆ ಮೀಡಿಯಾದವ್ರು ಮೋಸ್ಟ್ಲಿ ಸುಕುಮಾರ್ ಇರ್ಬೋದು ಅನ್ಸುತ್ತೆ, JDS ಪಕ್ಷ 2 ಭಾಗನ ಅಂತ ಕೇಳಿದರು. ನೀವೇ ಅನ್ಸುತ್ತೆ? ಖಂಡಿತ 2 ಭಾಗ ಇಲ್ಲ. ಮಂಜಣ್ಣವ್ರು ಹೇಳ್ದಂಗೆ ಗಂಡ ಹೆಂಡ್ತಿ ಇದ್ದಂಗೆ, ಬೆಳಿಗ್ಗೆ ಕಿತ್ತಾಡ್ಕೊಳ್ತಾರೆ, ನೈಟ್ ಒಂದಾಗ್ತಾರೆ. ಯಾವುದೇ ಕಾರಣಕ್ಕೂ JDS ಅಲ್ಲಿ 2 ಭಾಗ ಇರೋದಿಲ್ಲ. ಇದಂತೂ ಒರಿಜಿನಲ್. ಮತ್ತು ಅದೇ ರೀತಿ ಈ ದಿನ ನಮ್ಮ ಬಲ್ಲ ಗ್ರಾಮ ಪಂಚಾಯತಿಯ ಕುಮ್ದೇನಹಳ್ಳಿ ಗ್ರಾಮದಲ್ಲಿ ಒಂದು ಕ್ರಿಕೆಟ್ ಟೂರ್ನಿಮೆಂಟನ್ನು ಆಯೋಜಿಸಿರ್ತೇವೆ. ಇದು ನಾಳೆ ಆನಂದ್ ರೆಡ್ಡಿ ಅಣ್ಣವರ ಹುಟ್ಟುಹಬ್ಬದ ಶುಭಾಶಯಗಳಿಗೆ ದಿನಾಚರಣೆಗೋಸ್ಕರ ಆಚರಿಸ್ತಾ ಇದ್ದೀವಿ. ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ನಿಮಗೂ ನಮಸ್ಕರಿಸುತ್ತಾ ನನ್ನ 4 ಮಾತು ಮುಗಿಸ್ತಾ ಇದ್ದೀವಿ. ಮೊದಲನೇದಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಮುಳಬಾಗಿಲು ತಾಲೂಕಿನ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜಣ್ಣವರ ನೇತೃತ್ವದಲ್ಲಿ ಹಾಗೂ ನಮ್ಮ ಮುಳಬಾಗಿಲು ತಾಲೂಕಿನ ನಗರಸಭಾ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮುಳಬಾಗಿಲು ಟೌನ್ ಯಂಗ್ ಟೈಗರ್ ಆಗಿರ್ತಕ್ಕಂಥ ನಮ್ಮ MR ಮುರಳಿ ಅಣ್ಣನವರ ನೇತೃತ್ವದಲ್ಲಿ ನಾಳೆ ನಮ್ಮ ಸಿಂಗೇನಹಳ್ಳಿ ಸನ್ಮಾನ್ಯ ಶ್ರೀ ಗೀತಾ ಆನಂದ್ ರೆಡ್ಡಿ ಅಣ್ಣನವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಸುಮಾರು ಸಮಯ ಸಂಜೆ ಒಂದು 6:30ಯಿಂದ 7 ಗಂಟೆಗೆ. ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮ ವರ್ಗದ ನಮ್ಮ ಸುಕುಮಾರ್ ಸರ್ ಅವರು ಮತ್ತು ಶಿವ ಅವರು ಆಗಮಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರ್ತೀವಿ. ಹಾಗೆ ನಮ್ಮ ಬಲ್ಲ ಗ್ರಾಮ ಪಂಚಾಯಿತಿಯ ಯುವ ಮುಖಂಡರು, ಮುಳಬಾಗಿಲು ತಾಲೂಕಿನ ಯಾದವ ಸಮುದಾಯದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಯುವ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಮ್ಮ ಬಲ್ಲ ಹರೀಶ್ ಯಾದವ್ರವರು, ನಮ್ಮ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬಲ್ಲ CM ಶ್ರೀನಿವಾಸರವರು, MP TPCMS ನಿರ್ದೇಶಕರು ಆಗಿರುವ CM ಶ್ರೀನಿವಾಸು, ನಮ್ಮ ಯುವ ಮುಖಂಡರಾಗಿರ್ತಕ್ಕಂಥ ಮಧು ಯಾದವ್ ಹಾಗೂ ಚಲಪತಿ, ನಮ್ಮ ಚೆನ್ನಾಪುರ ಗ್ರಾಮದ JDS ಪಕ್ಷದ ಯುವ ಮುಖಂಡರಾಗಿರ್ತಕ್ಕಂಥ ಕೋದಣ್ಣಪ್ಪನವರು, ಕಾಶಿಪುರ ರಾಮಕೃಷ್ಣ ಮತ್ತು ಮಂಜು, ಚಲಪತಿ, ಕುಮ್ದೇನಹಳ್ಳಿ ಅಪ್ಪು, ಎಲ್ಲರೂ ಶಿವು, ಎಲ್ಲರೂ ಸಹ ಈ ಒಂದು ಸುರೇಶ್ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀವಿ. ಮುಖ್ಯವಾಗಿ ನಮ್ಮ ಬಲ್ಲ ಗ್ರಾಮ ಪಂಚಾಯಿತಿಯ ರಾಜಕೀಯ ಮಾರ್ಗದರ್ಶಕರಾಗಿರ್ತಕ್ಕಂಥ KVS ಅಪ್ಪಾಜಿಯವರು, MR ಮುರಳಿ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ಈ ಒಂದು ನಮ್ಮ ಕುಮ್ದೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕುಮ್ದೇನಹಳ್ಳಿ ಗ್ರಾಮದಲ್ಲಿ ಏನು ಟೂರ್ನಮೆಂಟ್ ನಡೀತಾ ಇದೆ ಐಕಾನ್ ಬಾಯ್ಸ್ ಮತ್ತು ಯಂಗ್ ಲಯನ್ಸ್ ಬಾಯ್ಸ್ ಕಡೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ MR ಮುರಳಿ ಅಣ್ಣ ಅವರು ಅವ್ರ ಪರವಾಗಿ ವೈಯಕ್ತಿಕವಾಗಿ ಒಂದು 5,000 ರೂಪಾಯಿಗಳಿಂದ ಈ ಟೂರ್ನಮೆಂಟ್ಗೆ ಪ್ರಥಮವಾಗಿ ನೀಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಬಯಸ್ತಾ ಇದ್ದೀನಿ. 4 ಮಾತುಗಳನ್ನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹ ನಮಸ್ಕರಿಸುತ್ತಾ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಏನಿವತ್ತು ಕುಮ್ದೇನಹಳ್ಳಿ ಗ್ರಾಮದಲ್ಲಿ ಈ ಟೂರ್ನಮೆಂಟ್ ನಡೀತಾ ಇದೆ, ಇದಕ್ಕೆ ಮೂಲ ಕಾರಣ ನಮ್ಮ ಗೀತಾ ಆನಂದ್ ರೆಡ್ಡಿ ಅಣ್ಣವ್ರಿಗೆ ರಾಜ್ಯ ಮಟ್ಟದಲ್ಲಿ ಏನು ಕೋರ್ ಕಮಿಟಿ ಸದಸ್ಯರಾಗಿ ನೇಮಕ ಮಾಡಿದ್ದೀರಾ
ಕುಮಾರಣ್ಣ ಅವ್ರಿಗೆ ಮತ್ತು ವರಿಷ್ಠರಾದ ದೇವೇಗೌಡರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತೇನೆ. ಸರ್, ನಿಮ್ಮ ಆಯ್ಕೆ ಏನಿದೆ, ಮುಳಬಾಗಿಲು ತಾಲೂಕಿನ ಆನಂದ್ ರೆಡ್ಡಿ ಅವರ ಆಯ್ಕೆ ತುಂಬ ಬೆಸ್ಟ್ ಇದೆ. ನಾವು ಅವರ ಜೊತೆಯಲ್ಲಿ ಕೆಲಸ ಮಾಡಲು ನಾವೆಲ್ಲ ಎಲ್ಲ ಯುವಕರು ಸಿದ್ಧವಾಗಿರ್ತೀವಿ. ನಿಮ್ಮ ಮುಖಂಡತ್ವದಲ್ಲಿ ಜಿಲ್ಲಾದ್ಯಂತ JDS ವಿಜಯ ಪಟಾಕಿ ಹಾರಿಸಬೇಕು. ನಿಮ್ಮ ದಾರಿಯಲ್ಲಿ ನಾವೆಲ್ಲ ಹಿಂದೆ ಬರ್ತೀವಿ ಅಂತ ಹೇಳ್ತಾ ಅವ್ರಿಗೆ ನಾಳೆ ಏನು ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದಾರೆ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಅಣ್ಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಸ್ತಾನ.